ಆಹಾರ ಅಧಿಕಾರಿಗಳು ರೇಡ್ ಮೇಲೆ ರೇಡ್ ಮಾಡ್ತಾ ಇದ್ದಾರೆ. ಕಳಪೆ ಆಹಾರ ದೂರು ನೀಡೋಕೆ ಇದೀಗ QR ಕೋಡ್ ಬಳಕೆಯನ್ನ ಕೂಡ ಮಾಡೋಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಕಳಪೆ ಆಹಾರ ದೂರು ನೀಡಲು QR ಕೋಡ್ ಬಳಕೆ ದಾಖಲಾಗ್ತಿವೆ ದೂರು. ಆಹಾರ ಅಧಿಕಾರಿಗಳು ರೇಡ್. QR ಕೋಡ್ನಲ್ಲಿ ಹೋಟೆಲ್ಗಳ ವಿರುದ್ಧ ದೂರು ದಾಖಲಾಗ್ತಿದೆ. QR ಕೋಡ್ನಿಂದ ಹೋಟೆಲ್ಗಳ ವಿರುದ್ಧ ದೂರು ದಾಖಲಾಗ್ತಾ ಇದೆ. ಮಂಗಳೂರು, ಬೆಳಗಾವಿ ಸೇರಿದಂತೆ ಹಲವೆಡೆ ದಾಳಿಯನ್ನ ಕೂಡ ಮಾಡಿದ್ದಾರೆ. QR ಕೋಡ್ ಮೂಲಕ ಬಂದಂತಹ ದೂರುಗಳ ಹಿನ್ನೆಲೆಯಲ್ಲಿ ದಾಳಿಯನ್ನ ನಡೆಸಿ ಆಹಾರ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಇಲಾಖೆಯ ಅಧಿಕಾರಿಗಳು. ದಾಳಿ ವೇಳೆ ಶವರ್ಮಾ, ಕಬಾಬ್ ತಯಾರಿಕೆ ವಿಧಾನ ಚೆಕ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಮಸಾಲೆ ಪದಾರ್ಥ, ಅಡುಗೆಗೆ ಬಳಕೆ ಮಾಡುವಂತಹ ಎಣ್ಣೆ, ಕಿಚನ್ ಸರ್ಚ್ ಮಾಡ್ತಾ ಇದ್ದಾರೆ. ಇನ್ನು ನೈರ್ಮಲ್ಯಕ್ಕೆ ಅಗತ್ಯ ಕ್ರಮ ವಹಿಸುವಂತೆ ಖಡಕ್ ಸೂಚನೆಯನ್ನ ಕೂಡ ಕೊಡಲಾಗ್ತಾ ಇರುವಂಥದ್ದು. ನೋಡಿ, ಒಂದು QR ಕೋಡ್ ಮಾಡಿದೆ ಆಹಾರ ಇಲಾಖೆ. ಈ ಒಂದು QR ಕೋಡ್ ಮೂಲಕ ನೀವು ಕೂಡ ಎಲ್ಲಾದರೂ ನೀವು ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ ಅಥವಾ ಎಲ್ಲಾದರೂ ಹೋದಾಗ ನೈರ್ಮಲ್ಯ ಕಂಡು ಬಂದಲ್ಲಿ, ನೈರ್ಮಲ್ಯ ಇಲ್ಲದೇ ಇದ್ದಾಗ ಅಥವಾ ಅಲ್ಲಿ ಏನೋ ಒಂದು ಅಜಾಗರೂಕತೆಯಿಂದ ನಡ್ಕೊಂಡಾಗ ಅದನ್ನು ನೀವು QR ಕೋಡ್ ಮೂಲಕ ದೂರನ್ನ ಕೂಡ ನೀಡಬಹುದಾಗಿದೆ. ಎಸ್, ಈಗೇನು UT ಖಾದರ್ ಅವರು ತೋರಿಸ್ತಾ ಇದ್ದಾರಲ್ಲ, ಇದೆ ಫುಡ್ ಸೇಫ್ಟಿ ಅಡ್ಮಿನಿಸ್ಟ್ರೇಷನ್ ಇಂದ ಹಾಕಿರ್ತಕ್ಕಂಥದ್ದು. ಎಸ್, ಈ QR ಕೋಡ್ನಿಂದ ಈಗಾಗಲೇ ಸಾಕಷ್ಟು ದೂರುಗಳು ಕೂಡ ಬಂದಿರುವಂಥದ್ದು. ಈ ದೂರಿನ ಆಧಾರದ ಮೇಲೆ ಮಂಗಳೂರು ಮತ್ತು ಬೆಳಗಾವಿ ಸೇರಿದಂತೆ ಹಲವೆಡೆ ದಾಳಿಯನ್ನ ಕೂಡ ಮಾಡಲಾಗಿದೆ. ದಾಳಿಯನ್ನ ನಡೆಸಿ ಆಹಾರ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ ಅಧಿಕಾರಿಗಳು. ಮಸಾಲೆ ಪದಾರ್ಥ, ಅಡುಗೆಗೆ ಬಳಕೆ ಮಾಡುವಂತಹ ಎಣ್ಣೆ ಆಗಿರ್ಬೋದು, ಇನ್ನು ಶವರ್ಮಾ ಆಗಿರ್ಬೋದು, ಕಬಾಬ್ ಆಗಿರ್ಬೋದು, ಇದನ್ನು ತಯಾರು ಮಾಡುವಂತಹ ವಿಧಾನವನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಇನ್ನು ನೈರ್ಮಲ್ಯಕ್ಕೆ ಅಗತ್ಯ ಕ್ರಮ ವಹಿಸುವಂತೆ ಅಧಿಕಾರಿಗಳು ಸೂಚನೆಯನ್ನ ಕೂಡ ನೀಡ್ತಾ ಇರುವಂಥದ್ದು. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.